ಒಂದು ಆತಂಕ ಸರ್. ನಾನು ಹೇಳಿರ್ತಕ್ಕಂಥದ್ದು ರಾಜಕೀಯದ ಬೆಳವಣಿಗೆ ಏನ್ ನಡೀತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಇದು ಏನು ಬೇಕಾದ್ರೂ ಆಗಬಹುದು ಅಂತಕ್ಕಂಥ ಇವತ್ತು ಹಿನ್ನೆಲೆ ನಿಮ್ಮ ರಾಜ್ಯದಲ್ಲಿ ಹೊಸದೊಂದು ಪ್ರಾದೇಶಿಕ ಪಕ್ಷ ತಲೆ ಎತ್ತುತ್ತೆ ಎಂದು ಒಂದು ಸೂಚನೆಗಳು ಸಿಗ್ತಾ ಇದೆ. ಅಂದ್ರೆ ಜೆಡಿಎಸ್ ನಿನ್ನೆ ದಿನದ ನಮ್ಮ 25 ವರ್ಷದ ಈ ಪಕ್ಷದ ಸಂಘಟನೆ ಕಾರ್ಯಕರ್ತರ ದುಡಿಮೆ ಏನಿದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳು ನಮ್ಮ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡಿರ್ತಕ್ಕಂಥದ್ದು, ನೀವು ಎಷ್ಟು ಜನಗಳ ಮಧ್ಯದಲ್ಲಿ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀರಿ ಅಷ್ಟು ಶಕ್ತಿ ನಮಗೆ ಜನ ಕೊಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನನ್ನ ಈಗಿನ ಸರ್ಕಾರ 136 ಸೀಟನ್ನ ಗೆದ್ದರೂ ಸಹ ಯಾವುದೋ 5 ಗ್ಯಾರಂಟಿಯ ಒಂದು ಘೋಷಣೆಗಳನ್ನ ಮಾಡಿ 5 ಗ್ಯಾರಂಟಿ ಬಿಟ್ಟು ಅದ್ರ ಮುಂದೆ ಹೋಗಲೇ ಇಲ್ಲ. ಹೋಗಿ 5 ಗ್ಯಾರಂಟಿಯಿಂದ ಜನ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆಯಾ? ಯಾವ್ಯಾವ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ? ಈಗ ಉದಾಹರಣೆಗೆ ಮೆಕ್ಕೆಜೋಳ ಬೆಳೆದಂತ ರೈತರು, ಕಬ್ಬು ಬೆಳೆದಂತ ರೈತರು ನೀವೇ ನೋಡಿದ್ರಿ ಅವ್ರ ಪರಿಸ್ಥಿತಿ ಎಲ್ಲಿ ತಂದಿಟ್ರು. ಮಾವು ಬೆಳೆಗಾರರು ಕೋಲಾರದಲ್ಲಿ ಬಾರಿ ಯಾವ ಪರಿಸ್ಥಿತಿಗಳಿಗೆ ಬಂದಿದ್ರು. ಈ ಸರ್ಕಾರದ ಕೊಡುಗೆ ಏನು? ಎಂಪ್ಲಾಯ್ಮೆಂಟ್ ಜನರೇಷನ್ ಏನಾಗಿದೆ? ಆದ್ರೆ ತೆರಿಗೆ ಅಂತಕ್ಕಂಥದ್ದು ಹಲವಾರು ರೀತಿಯಲ್ಲಿ ದಾಖಲೆಯ ಒಂದು ತೆರಿಗೆ ವಿಧಿಸಿರ್ತಕ್ಕಂಥದ್ದು ಸರ್ಕಾರ. 5 ಗ್ಯಾರಂಟಿಗೋಸ್ಕರವಾಗಿ ಯಾವ ಜನತೆಗೆ 5 ಗ್ಯಾರಂಟಿ ತೋರಿಸಿದ್ರು ಅದೇ ಜನಗಳಿಂದ ಆ ಗ್ಯಾರಂಟಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿನ ಲೂಟಿ ಮಾಡೋದು ಅದೇ ಜನಗಳು ಹೊರಿಸಿದ್ದಾರೆ. ಇವತ್ತು 5.5 ಕೋಟಿಗೆ ಹೆಚ್ಚಿನ ಸಾಲ 7.5 ಲಕ್ಷ ಕೋಟಿನಲ್ಲಿ 5.5 ಲಕ್ಷ ಕೋಟಿ ಸಾಲ ಇವರೊಬ್ಬರೇ ಮಾಡಿರೋದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆರ್ಥಿಕ ಸಚಿವರಾಗಿ ಸಾಧನೆ ಏನ್ ಮಾಡಿದ್ದು? ಈಗ ಮೀಸಲಾತಿ ಅಂತಾರೆ, ಯಾವ್ದೋ ಜಾತಿ ಗಣತಿ ಅಂದ್ರು, ಸಾಮಾಜಿಕ ಇದ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇನೋ 2 2013ರಲ್ಲಿ ನಾನು ಬಹುಶಃ ನೆನಪಿಸ್ಕೊಡ್ತೀನಿ. ಇಲ್ಲಿ ನಾನು ಮದುವೆಗೆ ಬಂದಾಗ ಕೇಳಿದ್ರಿ ಆಗ ಅದೇನೋ ಒಂದು ಮಾತಾಡಿ ಕೂದಲೆಲ್ಲ ಉದುರೋಗಿದೆ ಬಿಡಿ, ಉಳಿದಿಲ್ಲ, ಅವ್ರೇನ್ ಬೋಡಿಸೋದೇನಿಲ್ಲ, ನಾನು ಬೋಡಿಸ್ಕೊಳ್ಳೋದೇನಿಲ್ಲ. ಆದ್ರೆ ಅವತ್ತೇನ್ ಹೇಳಿದ್ದೆ ಅನ್ನೋದು ಜ್ಞಾಪಕ ಮಾಡ್ಕೊಡ್ತೀನಿ. 10 ವರ್ಷ ಆಗೋಯ್ತು. 10 ವರ್ಷ ಆಗೋಯ್ತು. 2 ವರ್ಷ ಅವತ್ತು ಹೇಳಿದ್ರು, ಈ ಮುಂದಿನ 2 ವರ್ಷವೂ ನಿಮಗೆ ಇದನ್ನೇ ಹೇಳ್ತಾರೆ, ನೀರು ಬರ್ತಕ್ಕಂಥದ್ದು ಅನುಮಾನ ಅಂತೂ ನನಗಂತೂ.